ಸಮಯ ಕೊಡ್ತೀನಿ ದಿನೇಶ್ ಸರ್, ನಮಗೆ ದಿನೇಶ್ ಬರಲ್ಲ, ಸರ್, ಹಾಗಾಗಿ ತಾವು ನಾವು ಮಾತಾಡಿ. ಒಳ್ಳೆ ಆಡಳಿತವನ್ನು ನಡೆಸ್ತಾರೆ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ, ಮಲಗಿದ ಕಡೆನೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋ ಪರಿಸ್ಥಿತಿ ರಾಜ್ಯದ ಸರಲ್ಲಿ ನಡೀತಾ ಇದೆ. ಮತ್ತೆ ನಾನು ಹೇಳೋದು ಸಂಪೂರ್ಣ ಫೇಲ್ಯೂರ್ ಆಗಿದೆ ಕರ್ನಾಟಕದಲ್ಲಿ, ಬೆಂಗಳೂರಲ್ಲೇ ಫೇಲ್ಯೂರ್ ಆಗಿದೆ. ಸಿಂಪಲ್ ಎಕ್ಸಾಂಪಲ್ ಬೇಕಾದ್ರೆ ನೀವು ಟೆಸ್ಟ್ ಮಾಡಕ್ಕೆ BWSSB ಹೆಲ್ಪ್ ಲೈನ್ 1916 ಫೋನ್ ಮಾಡಿ, ಅದು ಚಾಲನೆಯಲ್ಲಿ ಇಲ್ಲ ಅಂತ ಬರುತ್ತೆ. ಅಂದ್ರೆ ಇವರು ಕಂಪ್ಲೀಟ್ ಡೆಡ್ ಆಗಿರೋಂತ ಸರ್ಕಾರ. ಅಂದ್ರೆ ಸುಮ್ನೆ ಇವರು ಬೋಗಸ್ ಮಾಡ್ಕೊಂಡು ಜನರಿಗೆ ಒಂದು ಭಾಗ್ಯಗಳು ಕೊಟ್ಟಿದೀವಿ ಅನ್ನೋದು ಒಂದು ಬಿಟ್ರೆ, ಇವರು ಭ್ರಷ್ಟಾಚಾರನು 6ನೇ ಭಾಗ್ಯ 5ನೇ ಭಾಗ್ಯ ಅಲ್ಲ, 6ನೇ ಭಾಗ್ಯ ಒಂದು ಕೊಟ್ಟಿದ್ದಾರೆ. ಅದು ಭ್ರಷ್ಟಾಚಾರ, ಅನೈತಿಕ ಸರ್ಕಾರ, ಮತ್ತೆ ಜನರನ್ನ ಗೋಳಿಕೊಳ್ಳೋ ಸರ್ಕಾರ ಅಂತ ನಾನು ಈ ಇದರಲ್ಲಿ ಹೇಳಲ್ಲ. ನೈತಿಕ ಅಂತಂದ್ರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ನೈತಿಕತೆ ಎಲ್ಲೂ ಇಲ್ಲ ಇವ್ರದ್ದು, ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ನೈತಿಕತೆ ಇಲ್ಲ ನಿಮ್ಗೆ. ಸುಮ್ನೆ ಇವರು ಬೋಗಸ್ ರೂಲ್ಸ್ ಗಳು ರೆಗ್ಯುಲೇಷನ್ಸ್ ಗಳನ್ನ ಬಾಯಲ್ಲಿ ಹೇಳ್ತಾರೆ, ಅಲ್ಲಿ ಯಾವ್ದು ನಡೆಯಲ್ಲ. ಯಾವ ಇಲಾಖೆಗಳಲ್ಲಿ ಸಕಾಲ ಇದೆ, ಇವರ ಯೋಜನೆಗಳೇನು, ಎಷ್ಟು ದಿವಸ ಕಾಲಾವಕಾಶ, ಬೋರ್ಡ್ ಹಾಕಿ ಯಾವ ಅಧಿಕಾರಿಗಳ ಹತ್ರ ಹೋಗಿ ಭೇಟಿ ಮಾಡ್ಬೇಕು, ಬೋರ್ಡ್ ಹಾಕಿ ಏನೂ ಇಲ್ಲ. ಇವೆಲ್ಲ ನಿಮ್ಗೆ ನಿಜವಾಗಿ ನಿಮ್ಗೆ ತಿಳ್ಕೊತಾ ಇರೋದು. ಮತ್ತೆ ವರ್ಗಾವಣೆ ದಂಧೆ, ಇದು ದೊಡ್ಡದು, ಇದು ವರ್ಗಾವಣೆ ದಂಧೆ. ಓಕೆ ದಿನೇಶ್ ಅವರೇ, ಥ್ಯಾಂಕ್ ಯು. ಇದುವರೆಗೂ ಕೂಡ ಈ ಒಂದು ಡಿಬೇಟ್ ಅಲ್ಲಿ ಭಾಗವಹಿಸಿದಂತ ಬಿಜೆಪಿ ವಕ್ತಾರರಾಗಿರುವಂತಹ ರತನ್ ಅವರೇ ಹಾಗೂ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಬಾಲಕೃಷ್ಣ ಅವರೇ ಹಾಗೂ ದಿನೇಶ್ ಅವರೇ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಒಟ್ಟಿನಲ್ಲಿ ವೀಕ್ಷಕರೇ, ಇದುವರೆಗೂ ಕೂಡ ನಾವೇನು ಚರ್ಚೆ ಮಾಡಿದ್ವಿ ಈ ವಿಚಾರದಲ್ಲಿ, ಇವತ್ತು ಕಿಕ್ ಬ್ಯಾಕ್ ಅನ್ನುವಂಥ ವಿಚಾರ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳಿಗೆ ದೊಡ್ಡ ಮಟ್ಟದ ಕಿರುಕುಳ ಆಗಿ ಸರ್ಕಾರದ ಅಧಿಕಾರಿಗಳು ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಕ್ಕಂಥ ಈ ಪರಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂಥ ವಾತಾವರಣ ಅಲ್ಲ. ಇದರಿಂದ ಆಚೆಗೆ ಬಂದು ಬದುಕನ್ನು ಕಟ್ಟಬೇಕಾದ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಎಲ್ಲ ಪಕ್ಷಗಳು ಕೂಡ ಪಕ್ಷಾತೀತವಾಗಿ ಈ ವಿಚಾರದಲ್ಲಿ ಒಂದು ನಿರ್ದಿಷ್ಟ ಕ್ರಮ ತಗೊಂಡು ಸರ್ಕಾರಿ ಅಧಿಕಾರಿಗಳನ್ನು, ಈ ಭ್ರಷ್ಟಾಚಾರವನ್ನು ತೊಲಗಿಸಿ ಸರ್ಕಾರಿ ಅಧಿಕಾರಿಗಳನ್ನು ಉಳಿಸಬೇಕಾಗಿದೆ. ಈಗಾಗಲೇ ದಿನೇಶ್ ಅವರು ಹೇಳಿದಂತೆ ಒಂದು ವಿಚಾರವಂತೂ ನನಗೆ ತುಂಬ ಇಷ್ಟ ಆಯಿತು. ಅದೇನಂತಂದರೆ, ಈ ಭ್ರಷ್ಟಾಚಾರ ಯಾಕಿದೆ ಅಂತಂದರೆ, ಸರ್ಕಾರಿ ಅಧಿಕಾರಿಗಳು ನಿಧಾನಗತಿಯಲ್ಲಿ ಯಾಕೆ ಕೆಲಸ ಮಾಡ್ತಿದ್ದಾರೆ, ಭ್ರಷ್ಟಾಚಾರವನ್ನು ಜೀವಂತವಾಗಿಡೋದಕ್ಕೆ ಅವರು ಅಷ್ಟು ವೇಗವಾಗಿ ಯಾವುದೇ ಫೈಲ್ಗಳನ್ನು ಮೂವ್ ಮಾಡೋದಿಲ್ಲ, ಪುಟಪ್ ಮಾಡೋದಿಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇದೆಲ್ಲೋ ಮೇಲೆ ವಾಸ್ತವವಾಗಿ ಸತ್ಯ ಅನ್ನೋ ರೀತಿ ನನಗೂ ಅನಿಸ್ತಾ ಇದೆ. ನೋಡೋಣ, ಇವೆಲ್ಲವೂ ಕೂಡ ಸರ್ಕಾರದ ಕೆಲಸಗಳು ಆದಷ್ಟು ಬೇಗ ಸಾರ್ವಜನಿಕರಿಗೆ ಸಿಗೋದಾದರೆ ಅವತ್ತು ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ಅಂತ ಹೇಳಿ ನಂಬಬಹುದಾಗಿದೆ. ಇದಾಗಿತ್ತು ಇದುವರೆಗಿನ ಡಿಬೇಟ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.